ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ. ಇವತ್ತು ನಾನು ತುಂಬ ಖುಷಿಯಾಗಿದ್ದೇನೆ. ಯೂಟ್ಯೂಬ್ ಚಾಲೂ ಮಾಡಿದವರೆಲ್ಲರೂ ಖುಷಿ ಪಡುವಂಥದ್ದಂದರೆ 1000 ಸಬ್ಸ್ಕ್ರೈಬ್ ಆಗಬೇಕು, ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಲ್ವಾ. ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ನೋಡುವ ಅಪ್ಲಿಕೇಶನ್ ಇನ್ನೂ ಓಪನ್ ಆಗಲಿಲ್ಲ. ಇವತ್ತು ಜಸ್ಟು ವಾಚ್ ಅವರ್ ಕಂಪ್ಲೀಟ್ ಆಗಿ ತಕ್ಷಣವೇ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೇನೆ. ನಿನ್ನೆ ಬಂದುಬಿಟ್ಟು ನಂದು 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು ಸಬ್ಸ್ಕ್ರೈಬು. ಹಾಗೆ ಇವತ್ತು ವಾಚ್ ಅವರ್ ಕಂಪ್ಲೀಟ್ ಆಯಿತು. ಹಾಗಾಗಿ ನಂದು ವಾಚ್ ಅವರು ಹಾಗೆ ಸಬ್ಸ್ಕ್ರೈಬ್ ಆಗಿದ್ದು ಹೇಗೆ ಅಂತ ನಿಮಗೂ ಹೇಳ್ಕೊಡ್ಬೇಕಲ್ವ. ಒಬ್ಬೊಬ್ರು ಹೇಳ್ತಾರೆ ಒಂದೇ ದಿವಸ ಆಗ್ತದೆ ಅಂತ ಹೇಳಿ, ಅದೆಲ್ಲ ಆಗ್ತದೆ. ಆದರೆ ವಿಡಿಯೋಸು ಅಂದರೆ ನಾವು ಹಾಕುವಂಥ ವಿಡಿಯೋಸು ರೀಚ್ ಆಗಬೇಕು, ಹಾಗಿದ್ರೆ ಆಗ್ತದೆ. ಹಾಗೆ ಮತ್ತು ಮೆಂಬರ್ಶಿಪ್ಪು ಅದೆಲ್ಲ ತೊಗೊಂಡ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನನಗೆ ಖುಷಿಯಾಗೈತಿ. ನಿಮ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿದಂಥವ್ರಿಗೆ, ಹಾಗೆ ವ್ಯೂಸು ಲೈಕ್ ಕೊಟ್ಟವಂಥ ಪ್ರತಿಯೊಂದು ಕಮೆಂಟ್ಸ್ ಮಾಡಿದಂಥವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸು. ಹಾಗೆ ಪುಟ್ಟ ಮಕ್ಕಳಿದ್ದಾರೆ ನನ್ನ ಮನೆಯಲ್ಲಿ ಹತ್ತತ್ರ ಆಜು ಬಾಜು, ಅವರು ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಖುಷಿ ಆಗ್ತಾ ಉಂಟು ನನಗೆ, ಯಾಕಂದರೆ ಪುಟ್ಟ ಮಕ್ಕಳಿನ ಕಡೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದಲ್ವ. ಫಸ್ಟ್ ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿದ್ದು ಪುಟ್ಟ ಮಕ್ಕಳು. ಹಾಗಾಗಿ ಅವರಿಗೆ ನಾನು ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅವರಿಗೂ ಕೂಡ ನಾನು ಇಲ್ಲ ಪರವಾಗಿಲ್ಲ, ನೋಡುವ ನನ್ನ ಮಾನಿಟೈಸೇಷನ್ ಆಗಿ ಬರಲಿ, ನನ್ನ ವಿಚಾರಗಳು ಬೇರೆ ಬೇರೆ ಉಂಟು, ನೋಡುವ ಆಗಿ ಬಂದ ಮೇಲೆ ವಿಡಿಯೋಸ್ ಮಾಡಿ ಹಾಕ್ತೇನೆ, ಆವಾಗಲೇ ನೋಡ್ಬೋದು ನೀವು. ಅದೇ ರೀತಿ ಆದಷ್ಟು ಬೇಗ ಮಾನಿಟೈಸೇಷನ್ ಆಗಿ ಬರಲಿ ಅಂತ ನನಗೆ ಹಾರೈಸ್ರಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೇನೆ. ಲೈವ್ ಪ್ರೂಫ್ ಕೂಡ ನಾನು ತೋರಿಸ್ಕೊಡ್ತೇನೆ. ಹೇಗಾಯಿತು ಅಂತಂದರೆ, ನಾವು ಶಾರ್ಟ್ಸ್ ವಿಡಿಯೋ ಜಾಸ್ತಿ ನಂದು ವ್ಯೂಸ್ ಆಗಿದ್ದು. ಶಾರ್ಟ್ಸ್ ವಿಡಿಯೋ ಹೆಂಗಾಗ್ತದೆ ಅಂತಂದರೆ, ನಾವೇನಾದರೂ ಒಂದು ಅಡುಗೆ ಮಾಡಿರ್ತೀವಿ, ಚೆನ್ನಾಗಿ ಇರುವಂಥ ಅಡುಗೆ ಮಾಡಿರ್ತೀವಿ. ಒಂದು ಸಂಡೇ ಅಂತೂ ಸ್ಪೆಷಲ್ ಇದ್ದೇ ಇರ್ತದೆ ಪ್ರತಿಯೊಂದು ಮನೆಯಲ್ಲೂ. ಆ ಸ್ಪೆಷಲ್ ಇದ್ದಾಗ ನೀವು ಎಲ್ಲರಿಗೂ ಊಟಕ್ಕೆ ನೀಡೋಕ್ಕಿಂತ ಮೊದಲೇ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಂಡು ಅದು ನೀವು ಮಾಡಿದಂಥ ಅಡುಗೆನ ನೀಟಾಗಿ ಹಾಕಿ ಒಂದು 55 ಸೆಕೆಂಡ್ ವಿಡಿಯೋಸ್ ಆಗುವಂಥ ರೀತಿಲಿ ವಿಡಿಯೋಸ್ ಹಾಕಿರಿ. ಜಸ್ಟ್ 10, 15, 30 ಸೆಕೆಂಡಿಂದ ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ, ವ್ಯೂಸ್ ಆಗ್ತದೆ ಆದರೆ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ಎರಡೂ ಆಗಬೇಕು ಅಂತಂದರೆ ಸ್ವಲ್ಪ 40ರಿಂದ 50 ಸೆಕೆಂಡ್ ತನಕ ಆದರೂ ನೀವು ವಿಡಿಯೋಸ್ ಹಾಕಿರಿ. ಹಾಗೆ ಬಂದುಬಿಟ್ಟು ಟೈಟಲ್ಲು ಸ್ವಲ್ಪ ಚೆನ್ನಾಗಿರೋದು ಹಾಕಿರಿ. ನಾನು 2 ವಿಡಿಯೋಸು ತುಂಬ ರೀಚ್ ಆಗಿತ್ತಲ್ಲ, 2 ವಿಡಿಯೋಸಿಂದ ನನಗೆ ತುಂಬ ಸಬ್ಸ್ಕ್ರೈಬ್ ಆಗಿದ್ದು, ಹಾಗೆ ವಾಚ್ ಅವರ್ ಆಗಿದ್ದು. ನಾನು ಟೈಟಲ್ ಕೊಟ್ಟು ಬಂದುಬಿಟ್ಟು ನಮ್ಮ ಅತ್ತೆಯವರು ಊಟದ ಚೀಲ ಕಟ್ಟು ಕಳಿಸ್ತಾರೆ ಮಗನಿಗಂತ ಹೇಳಿ, ಊಟದ ವಿಡಿಯೋನ ನಾನು ಹಾಗೆ ಶೇರ್ ಮಾಡ್ಕೊಳ್ಳುವ ಅಂತ ಹೇಳಿ ಅವ್ರು ಕೊಟ್ಟಿದ್ದಂಥ ಊಟನ ನಾನು ವಿಡಿಯೋಸಲ್ಲಿ ಶೇರ್ ಮಾಡಿಕೊಂಡೆ. ಅದು ಕೂಡ ತುಂಬ ಅಂದರೆ ತುಂಬ ಎಂಕರೇಜ್ ಆಯಿತು, ಅದರಿಂದ ಸಬ್ಸ್ಕ್ರೈಬ್ ಕೂಡ ಆಯಿತು. ಮತ್ತೊಂದು ವಿಡಿಯೋ ಬಂದುಬಿಟ್ಟು ರಾಗಿ ಮುದ್ದೆ ಮಟನ್ ಸಾರು ಮಾಡಿರ್ತೇವಲ್ಲ, ಅದನ್ನು ಕೂಡ ನಾನು ಆ ವಿಡಿಯೋಸ್ ಹಾಕಿದೆ. ಅದು ನಾಟಿ ಸ್ಟೈಲ್ ಅಂತ ಬರೆದೆ, ಇದು ತಾಯಿ ಪ್ರೀತಿ ಆಳ ಅಂತ ಹೇಳಿ 2 ಟೈಟಲ್ಸ್ ಕೊಟ್ಟಿದ್ದೇನೆ ನೋಡಿರಿ. ನಿಮ್ಗೆ ಯೂಸ್ ಆಗಲಿ ಅಂತ ನಾನು ಕೊಟ್ಟಿರುವಂಥ ಟೈಟಲ್ ನಿಮ್ಗೆ ತಿಳಿಸ್ತಾ ಇರೋದು. ಯಾರಿಗೂ ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗಬೇಕು. ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ಒಂದೊಂದು ಸಬ್ಸ್ಕ್ರೈಬಿಗೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಮಾತ್ರ ಗೊತ್ತು. ಅದೇ ರೀತಿ ಪ್ರತಿಯೊಬ್ಬರು ಹೆಣ್ಮಕ್ಳು ಅಥವಾ ಬ್ರದರ್ಸು ಎಲ್ಲರೂ ಕೂಡ ಕಷ್ಟಪಟ್ಟಿರ್ತಾರೆ. ಹಾಗಾಗಿ ಅವರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋಸನ್ನು ಮಾಡ್ತಾಯಿದ್ದೇನೆ. ಹಾಗೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ನಾನು ಬಯಸ್ತೇನೆ. ನೋಡಿರಿ, ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ನೀಡಿರಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಬೇಕು. ಯಾಕಂತಂದರೆ ನಾನು ವಿಡಿಯೋಸ ಯಾಕೆ ಹಾಕ್ತಾ ಇದ್ದೇನೆ ಅಂತಂದರೆ, ನಿಮ್ಮ ಅಕ್ಕಪಕ್ಕದವ್ರ ಮನೆ ಹತ್ರನೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಸ್ಕೊರಿ. ಯಾಕಂತಂದರೆ ಹೆಚ್ಚು ನೋಡೋದು ವಿಡಿಯೋಸ್ ಯಾರು ಗೊತ್ತಾ, ಅಕ್ಕಪಕ್ಕದವರೇ ನೋಡ್ತಾರೆ. ಯಾಕಂದರೆ ನಮ್ಮನ್ನವರು ರಿಯಲಾಗಿ ನೋಡ್ತಾ ಇರಬೇಕಾದ್ರೆ ನಾವು ಹೇಗೆ ಅಡುಗೆ ಮಾಡ್ತೇವೆ, ಇವರು ಈ ವಿಡಿಯೋಸ್ ಹೇಗೆ ಮಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ಯಪ್ಪ ಇವ್ರ ಮನೇಲಿ ಏನು ಮಾಡ್ತಾರೆ ಅನ್ನೋದು ಅವ್ರ ಕ್ಯೂರಿಯಾಸಿಟಿ ಇರ್ತದಲ್ವ. ಹಾಗಾಗಿ ಅವರು ತುಂಬ ಕ್ಯೂರಿಯಾಸಿಟಿಯಿಂದ ವಿಡಿಯೋಸನ್ನ 100% ಅವರು ನೋಡ್ತಾರೆ. ಹಾಗಾಗಿ ನಿಮ್ಮ ಮನೆ ಹತ್ರ ಮಕ್ಕಳಿದ್ದರೆ, ಚಿಕ್ಕ ಮಕ್ಕಳಿದ್ದರೆ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೋರಿ. ನನಗೆ ಪುಟ್ಟ ಮಕ್ಕಳೇ ಮಾಡಿದ್ದು ಸಹಾಯ. ಹಾಗಾಗಿ ಅಂದರೆ ತಂದೆ ತಾಯಿಯವ್ರಿಗೆ ಅಷ್ಟು ಒಬ್ಬರು ಎಜುಕೇಟೆಡ್ ಇರೋದಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಆಂಟಿ ನಮ್ಮ ಮೊಬೈಲ್ ಐತಿ, ನಮ್ಮ ಮನೆ ಹತ್ರ ಮೊಬೈಲ್ ಐತಿ ತೊಗೋರಿ ಅಂತ ಹೇಳಿ ನನ್ನ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಪುಟ್ಟ ಮಕ್ಕಳಿಗೆ ಒಂದು ಸಲ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳ್ತೇನೆ. ಖುಷಿ ಆಗ್ತಾ ಉಂಟು ನನಗೆ. ನಿಮಗೂ ಕೂಡ ಇದೇ ರೀತಿ ಹೆಲ್ಪ್ ಆಗಲಿ ಅಂತ ನಾನು ಬಯಸ್ತೇನೆ. ಮೊದಲು ಟೈಟಲ್ಲು ಚೆನ್ನಾಗಿರೋದು ಕೊಡ್ರಿ, ಹಾಗೆ ನೀಟಾಗಿ ಅಡುಗೆ ಮಾಡಿರುವಂಥ ವೀಡಿಯೋಸ್ ಹಾಕಿರಿ. ಲೆಂತ್ ವಿಡಿಯೋನು ಮಧ್ಯದಲ್ಲಿ ವಾರಕ್ಕೆ 1-2 ಲೆಂತ್ ವಿಡಿಯೋನು ಹಾಕ್ತಾಯಿರಿ. ಮತ್ತೊಂದು ವಿಷಯ ಹೇಳಬೇಕು, ಅದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೇನೆ.
ಈ ವಿಷಯನ ಅಂದರೆ ನಾವು ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ಲೆಕ್ಕ ಮಾಡಿ ವಿಡಿಯೋಸ್ ಹಾಕೋದಕ್ಕಿಂತ ಒಂದು ದಿವಸಕ್ಕೆ 2-3 ವಿಡಿಯೋಸ್ ಆದರೂ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು. ಅಂದರೆ ಶಾರ್ಟ್ಸ್ ಆದರೂ ಪರವಾಗಿಲ್ಲ, ಯಾಕಂದರೆ ಯಾವಾಗ ಅದು ಇನ್ಕ್ರೀಸ್ ಆಗ್ತದೆ ಆ ವಿಡಿಯೋ ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಲೆಕ್ಕ ಮಾಡ್ತಾ ಇರಬೇಡ್ರಿ. ಇದು ಇಷ್ಟು ಸಬ್ಸ್ಕ್ರೈಬಿಗೆ ಇಷ್ಟು ವಿಡಿಯೋಸ್ ಆಯಿತು ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೇಡ್ರಿ. ನಾನು ಕೂಡ ಅದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋದೆ ನಾನು ವಿಡಿಯೋಸ್ ಹಾಕ್ತಾ ಇದ್ದಿದ್ದಕ್ಕೆ ಇವತ್ತು ಬೇಗ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಆಯಿತು, ಬೇಗ ಸಬ್ಸ್ಕ್ರೈಬ್ ಆಯಿತು. ನಾನು ವಿಡಿಯೋಸ್ ಅಂದರೆ ಶಾರ್ಟ್ಸ್ ವಿಡಿಯೋ ಹಾಕ್ತಾ ಇರ್ತೇನಲ್ವ, ಅದು ಬೇಗ ಅಂದರೆ ನೋಡಿರಿ, ನಾನು 225 ವಿಡಿಯೋಸು ನಾನು ಅಪ್ಲೋಡ್ ಮಾಡಿದ್ದು. ಅಂದರೆ ಭಾಳ ಕಡಿಮೆ ಇತ್ತು ಸಬ್ಸ್ಕ್ರೈಬು ನಂದು, ತುಂಬ ಕಡಿಮೆ ಇತ್ತು. ಈಗ ಒಮ್ಮೆಲೆ 1100 ಸಬ್ಸ್ಕ್ರೈಬು ಈ ಮಟ್ಟಕ್ಕೆ ಬಂದಿತ್ತಂದರೆ ಆ ನಂತರ ನೀವು ಸ್ವಲ್ಪ ಕಡಿಮೆ ಮಾಡ್ಕೊತ ಯಾವುದು ನಿಮಗೆ ಟ್ರೆಂಡ್ ಆಗ್ತಾ ಉಂಟು ಆ ವಿಡಿಯೋಸ್ಗೆ ನೀವು ಶಾರ್ಟ್ಸ್ ವಿಡಿಯೋಕ್ಕೆ ನೀವು ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ರಿ. ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಅದರ ಟೈಟಲ್ ಮಾತ್ರ ಚೆನ್ನಾಗಿ ಇಟ್ಕೋರಿ. ಹಾಗೆ ನನಗೆ ಇನ್ನೊಂದು ಸತ ವಿಶ್ ಮಾಡಿರಿ. ಹಾಗೆ ನಿಮಗೂ ಕೂಡ ನಾನು ವಿಶ್ ಮಾಡ್ತೇನೆ. ಯಾರ್ಯಾರು ತುಂಬ ಕಷ್ಟಪಡ್ತಾ ಇದ್ದೀರಿ, ಯಾರ್ಯಾರು ಸಬ್ಸ್ಕ್ರೈಬ್ ಸಲುವಾಗಿ ಅಥವಾ ವಾಚವ್ರ ಸಲುವಾಗಿ ಕಷ್ಟಪಡ್ತಿದ್ದೀರಿಲ್ಲ, ಆ ದೇವ್ರ ಹತ್ರ ನಾನು ಕೂಡ ಬೇಡ್ಕೊಳ್ತೇನೆ ನಿಮಗೂ ಕೂಡ ನಾನು ಹಾಗೆ ಬೇಗ ಆದಷ್ಟು ಬೇಗ ಸಬ್ಸ್ಕ್ರೈಬು ಹಾಗೆ ವಾಚ್ ಅವರ್ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ನನಗೂ ಕೂಡ ನೀವು ವಿಶ್ ಮಾಡಿರಿ, ನಾನು ಕೂಡ ನಿಮಗೂ ವಿಶ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಪ್ಲೀಸ್ ಮರಿಬೇಡ್ರಿ. ಹಾಗೆ ಕಮೆಂಟ್ಸ್ ಮಾಡಿರಿ. ಮತ್ತೇನಾದರೂ ನಿಮಗೆ ಸಜೆಷನ್ ಬೇಕು ಅಂದರೆ ನಾವು ಕಮೆಂಟ್ಸಲ್ಲಿ ಮಾಡಿರಿ, ನಾನು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.